ಮೇಲೆ ಶೇಖರಿಸಿ ಅದು 2 ವರ್ಷಗಳ ಕಾಲ ಹಾಗೆ ಇಡ್ತಾರೆ. ನಂತರ ಅಲ್ಲಿ ಏನಾಗುತ್ತೆ, 2 ವರ್ಷದ ನಂತರ ಆ ಒಂದು 100 ಮತ್ತು 101 100 ಗಂಡು ಮಕ್ಕಳು ಮತ್ತು 1 ಹೆಣ್ಣು ಮಗುವಿನ ಆ ಒಂದು ಏನು ಮಾಂಸದ ಉಂಡೆಗಳಿಂದ ಆ ಮಗುವಿನ ಮಕ್ಕಳ ಅಳು ಕೇಳ್ತಾ ಹೋಗುತ್ತದೆ. ಆ ಜನ್ಮವಾಗಬೇಕಾದರೂ ಕೂಡ ಭೀಷ್ಮಾಚಾರ್ಯರು, ಕೃಪಾಚಾರ್ಯರು, ವಿದುರ, ಸಂಜಯ ಎಲ್ಲ ಹೇಳುತ್ತಾರೆ, ಇದು ಒಂದು ಅಪಶಕನದ ಸಂಕೇತ, ಒಂದು ಪ್ರಕೃತಿಯಲ್ಲಿ ವಿಕೋಪ ಉಂಟಾಗ್ತದೆ ಅಂತ ಹೇಳಿಬಿಟ್ಟು. ಆದರೂ ಕೂಡ ಧೃತರಾಷ್ಟ್ರ, ನನ್ನ ಮಕ್ಕಳನ್ನು ನೀವು ಹೀಗೆ ಹೇಳ್ತೀರಾ ಅಂತಂದ್ಬಿಟ್ಟು ಒಂದು ಅವರೆಲ್ಲರ ಮಾತನ್ನು ಮೀರಿಬಿಟ್ಟು ಈ ಗರ್ಭವನ್ನು ನಶಿಸುವಂತೆ ಮಾಡಿ ಅಂತ ಹೇಳಿದರೂ ಕೂಡ ಅವನು ಮಕ್ಕಳನ್ನು ಸಾಕುತ್ತಾ ಹೋಗುತ್ತಾನೆ. ಸೊ ಒಂದು ಮಕ್ಕಳ ಜೀವವನ್ನು ತೆಗೆಯೋ ಒಂದು ಹಕ್ಕು ಯಾರಿಗೂ ಇಲ್ಲ ಅಂಥೇಳಿ ಭೀಷ್ಮರು ಕೂಡ ಸುಮ್ಮನಾಗ್ತಾ ಹೋಗುತ್ತಾರೆ. ಆದರೆ ಇವರ ದರ್ಪ ದುರಹಂಕಾರಗಳು ಮಹಾಭಾರತದ ಯುದ್ಧ ತನಕನೂ ಅದು ಕಂಟಿನ್ಯೂ ಆಗ್ತದೆ ಅಂತ ಅಲ್ಲಿ ಒಂದು ನಮಗೆ ಕಾಣ್ತಾ ಹೋಗ್ತೀವಿ. ರಾಜನ ಕರ್ತವ್ಯ ಎಲ್ಲ ಮಮಕಾರಗಳು ಸ್ವಂತದ ಫ್ಯಾಮಿಲಿಯನ್ನು ಮೀರಬೇಕಾಗಿರುತ್ತದೆ. ಆದರೆ ಇಲ್ಲಿ ಆಗೋದಿಲ್ಲ. ಸೊ ಮಕ್ಕಳ ಅವರೇ ಒಂದು ಸೆಂಟರ್ ಆಫ್ ಕೌರವರೇ ಸೆಂಟರ್ ಆಫ್ ದಿಸ್ ಏನು ಬಿಫೋರ್ ಮಹಾಭಾರತ ಕೌರವರೇ ಎಲ್ಲ ಸೆಂಟರ್ ಒಂದು ಪರ್ಸನ್ಸ್ ಆಗಿರ್ತಾರೆ ಆ ಒಂದು ಸಭೆಯಲ್ಲಿ ಅವನು ದ್ರೌಪದಿಯ ವಸ್ತ್ರಾಭರಣ ಅವನೇ ತಡಿಬೋದಾಗಿತ್ತು. ಆದರೆ ಈಸ್ ಎಂಜಾಯಿಂಗ್ ಎವ್ರಿ ಫಾಲ್ ಆಫ್ ಪಾಂಡವಾಸ್ ಅನ್ನೋ ಥರ ಬೇರೆಯವರಿಗೆಲ್ಲ ಹೇಳ್ತಾ ಹೋಗ್ತಾನೆ, ನೀವು ತಡೀರಿ ಅಂತ ಅಂದ್ಬಿಟ್ಟು. ಬಟ್ ಇಂಡೈರೆಕ್ಟ್ಲಿ ಈಸ್ ಆಲ್ ಸಪೋರ್ಟಿಂಗ್ ಹಿಸ್ ಸನ್ಸ್. ಪಾಂಡವರು ಕಂಡ್ರೆ ಎಷ್ಟು ಅಸೂಯೆ ಇರುತ್ತೆ ಧೃತರಾಷ್ಟ್ರನಿಗೆ. ಆದರೆ ಯುಧಿಷ್ಠಿರನಿಗೆ ಎಲ್ಲ ಅವಕಾಶಗಳನ್ನು ಆ ಪ್ರೀತಿಯನ್ನು, ದೊಡ್ಡಪ್ಪನ ಮೇಲೆ ಪ್ರೀತಿಯನ್ನು ಮತ್ತು ಗೌರವವನ್ನು ತೋರಿಸೋಂಥ ಎಲ್ಲ ಅವಕಾಶಗಳನ್ನು ಸಮಾಧಾನದಿಂದ ಯುಧಿಷ್ಠಿರ ನೆರವೇರಿಸ್ತಾ ಹೋಗ್ತಾನೆ. ಆದರೂ ಕೂಡ ಇವ್ರು ಎಷ್ಟು ಅಸೂಯೆ ತೋರಿಸ್ತಾರೆ, ಅವರಷ್ಟು ಪ್ರೀತಿ ತೋರಿಸ್ತಾ ಹೋಗ್ತಾರೆ. ಆದರೂ ಅದು ಕೊನೆ ಆಗೋದೇ ಇಲ್ಲ. ನಂತರ ಯುದ್ಧ ಎಲ್ಲ ನಡೆದು ಮುಗಿದು ಪಾಂಡವರು ಗೆದ್ದ ಮೇಲೆ ಹಸ್ತಿನಾಪುರದ ಒಂದು ಸಿಂಹಾಸನಕ್ಕೆ ಪಡಿಲಿಕ್ಕೆ ಅವನ ಹಕ್ಕನ್ನು ಪಡಿಲಿಕ್ಕೆ ಬಂದಾಗನೂ ಕೂಡ ಧೃತರಾಷ್ಟ್ರ ಒಳ್ಳೆ ಮನಸ್ಸಿನಿಂದ ಹರಿಸೋದೇ ಇಲ್ಲ. ತನ್ನ ಮಕ್ಕಳು ವಿನಾಶ ಹೊಂದಿದ ಮೇಲೂ ಕೂಡ ಅವನು ಬುದ್ಧಿ ಬರಲ್ಲ. ಭಗವದ್ಗೀತೆಯನ್ನು ಅಲ್ಲಿ ಸಂಜಯದ ಮೂಲಕ ಕೇಳಿದ ಮೇಲೂ ಕೂಡ ಅವನು ಬದಲಾಗೋದೇ ಇಲ್ಲ. ಸೊ ಯುಧಿಷ್ಠಿರ ಕಾಲಿಗೆ ನಮಸ್ಕಾರ ಮಾಡಿದಾಗ ಏನೋ ಒಂದು ಆಶೀರ್ವಾದ ಮಾಡ್ತಾನೆ. ಆದರೆ ಭೀಮನೇ ನನ್ನ ಮಕ್ಕಳನ್ನು ಕೊಂದಿದ್ದು ಅನ್ನೋದು ಮಾತ್ರ ಅವನು ಯಾವತ್ತೂ ಕೊನೆ ತನಕ ಸಹಿಸೋದಿಲ್ಲ. ಭೀಮ ನಮಸ್ಕಾರ ಮಾಡೋಕ್ಕೆ ಬಂದಾಗ ಅವನನ್ನು ಅಪ್ಪಿ ಅವನನ್ನು ಪುಡಿ ಮಾಡಬೇಕು ಅಂತ ಹೇಳಿಬಿಟ್ಟು ಪ್ರಯತ್ನಿಸ್ತಾನೆ ಧೃತರಾಷ್ಟ್ರ. ಆದರೆ ಆ ಟೈಮ್ನಲ್ಲಿ ಇನ್ನೊಂದು ಸ್ಟ್ಯಾಚ್ಯೂನ ಇಟ್ಬಿಟ್ಟು ಒಂದು ಕೃಷ್ಣನ ಒಂದು ಉದ್ದೇಶ, ಕೃಷ್ಣ ಗೊತ್ತಾಗುತ್ತೆ ಧೃತರಾಷ್ಟ್ರನ ಉದ್ದೇಶ. ಸೊ ಭೀಮನನ್ನು ಹೀಗೆ ರಕ್ಷಿಸಲಾಗುತ್ತದೆ. ಯಾವತ್ತೂ ಕೂಡ ನಾವು ಒಬ್ಬ ಕುರುಡ ಅಂತ ನಾವು ಅವನಿಗೆ ಕರುಣೆ ತೋರಿಸಿದ್ರೂ ಕೂಡ ಅವನಲ್ಲಿ ಆ ಒಂದು ಅರ್ಹತೆ ಅವನು ಕಳ್ಕೊಳ್ತಾ ಹೋಗ್ತಾನೆ. ಓಕೆ, ಸೊ ಈ ದುರಂತ ಕಥೆಯನ್ನು ಧೃತರಾಷ್ಟ್ರನ ಕಥೆ ನಮಗೆಲ್ಲರಿಗೂ ಒಂದು ಪಾಠ ಏನಪ್ಪ ಅಂತಂದರೆ, ಯಾವಾಗಲೂ ಕೆಟ್ಟದಕ್ಕೆ ಸಪೋರ್ಟ್ ಮಾಡಬಾರ್ದು. ಲೋಭ ಮೋಹ ಕುರುಡು ವ್ಯಾಮೋಹ ಮಮಕಾರ ಪುತ್ರ ಮಮಕಾರದಿಂದ ಯಾವ ಒಂದು ಪರಿಣಾಮ ಆಗುತ್ತೆ ಅನ್ನೋದು ಧೃತರಾಷ್ಟ್ರನ ಕಥೆಯಿಂದ ನಾವು ಕಲಿಯೋದು ತುಂಬ ಇದೆ. ಸೊ ಹಾಗಾಗಿ ಇವತ್ತಿಗೂ ಕೂಡ ಮಹಾಭಾರತ ಕಥೆ ಪ್ರಸ್ತುತ ಅಂತ ಹೇಳುತ್ತಾ ಈ ನನ್ನ 2 ವಿಡಿಯೋಗಳು ಧೃತರಾಷ್ಟ್ರನ ಬಗ್ಗೆ ದಯವಿಟ್ಟು ಕೇಳಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಮುಂದುವರಿಸೋಣ ಮುಂದಿನ ವಿಡಿಯೋದಲ್ಲಿ. ಓಕೆ, ಸೊ ಈ ವಿಡಿಯೋದ ಪಾರ್ಟ್ 1 ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ, ನೋಡಿ. ಮುಂದಿನ ದಿನಗಳಲ್ಲಿ ಇನ್ನೂ ಒಳ್ಳೆಯ ಕ್ಯಾರೆಕ್ಟರ್ಸ್ ಬಗ್ಗೆ ನೋಡಿಬಿಟ್ಟು ನಂತರ ನಾವು ಭಗವದ್ಗೀತೆಯನ್ನು ಶುರು ಮಾಡೋಕ್ಕಿಂತ ಮುಂಚೆ ನಾವು ಶ್ರೀಕೃಷ್ಣನನ್ನು ನೆನಪು ಮಾಡಿಬಿಟ್ಟು ಸ್ಮರಿಸಿ ಶುರು ಮಾಡೋಣ. ಓಕೆ, ವಸುದೇವಸುತಂ ದೇವಂ ಕಂಸ ಚಾಣೂರ ಮರ್ದನಂ ದೇವಕಿ ಪ್ರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಜೈ ಶ್ರೀಕೃಷ್ಣ.